ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾಳೆ ಮಾಲಿನಿಯವರು ಹೋಗ್ತೀನಿ ಅಂತ ಹೇಳಿದಾರಲ್ಲ, ಅವ್ರು ಹೋದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಏನಾರ ಒಂದು ಡಿಸಿಷನ್ ತಗೊಳ್ಳೋಣ. ಹೌದು, ನಾಳೆ ಒನ್ ಡೇ ವೇಟ್ ಮಾಡೋಣ. ವೇಟ್ ಮಾಡ್ಬೇಕಾ? ವೇಟ್ ಇಷ್ಟೆಲ್ಲ ಗೊತ್ತಾದ್ಮೇಲೂ ಇನ್ನೇನ್ ವೇಟ್ ಮಾಡ್ಬೇಕು? ನಾನು ಈಗ್ಲೇ ಹೋಗಿ ಅವ್ರ ಗ್ರಾಚಾರ ಬಿಡಿಸ್ತೀನಿ. ಅಲ್ಲ, ನೀವ್ಗಳೇ ಹೇಳಿ, ಒಂದು ದಿನ ನನ್ನನ್ನ ಎಲ್ಲಾರು ಕರ್ಕೊಂಡು ಹೋಗಿದಾರಾ? ಕರ್ಕೊಂಡು ಹೋಗಿ ಅಂದ್ರೆ ನನಗೆ ಆ ಕೆಲ್ಸ ಇದೆ, ಈ ಕೆಲ್ಸ ಇದೆ ಅಂತ ಕತೆ ಹೊಡಿತಾರೆ. ಅದೇ ಬೇರೆ ಹುಡುಗಿರ್ ಫೋನ್ ಮಾಡಿ ಬನ್ನಿ ಅಂತ ಕರೆದ ತಕ್ಷಣ ಒಂಟಿ ಕಾಲಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಹೋಗಕ್ಕೆ. ಅನ್ಪೂರ್ಣ ಅವ್ರೆ, ಆತ್ರ ಪಟ್ಟು ಗೋತ್ರನ ಕೆಡ್ಸ್ಕೋಬೇಡಿ. ಇಷ್ಟು ದಿನನೇ ಸುಮ್ನೆ ಇದ್ದೀರಂತೆ, ಇನ್ನು ಒಂದ್ ರಾತ್ರಿ ಸುಮ್ನೆ ಇದ್ಬಿಡಿ. ಹೆಂಗಿದ್ರು ನಾಳೆ ಬೆಳಿಗ್ಗೆ ಅವ್ರ ಪಂಚತಂತ್ರ ಕತೆ ಏನು ಅಂತ ಗೊತ್ತಾಗುತ್ತಲ್ಲ. ನನ್ ಜೀವನ ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಡಾರ್ಕ್ ಚಾಕ್ಲೇಟ್ ಆಗಿದ್ರು ಸುಖವಾಗಿ ಸಂಸಾರ ಮಾಡ್ಕೊಂಡು ಇರ್ತೀವಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ರ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಈ ರೀತಿ ಚಾಕ್ಲೇಟ್ ಹಂಚ್ತಾರೆ ಅಂತ ನನ್ಗೇನ್ ಗೊತ್ತಿರತ್ತೆ? ಅಯ್ಯೋ ಅಕ್ಕ, ಹಾಗೆಲ್ಲ ಏನೂ ಇಲ್ಲ. ಪರಿಚಯ ಇರೋರು, ಕ್ಲಾಸ್ಮೇಟ್ ಅಂತ ಹೇಳಿದ್ರಲ್ವಾ, ಅದಕ್ಕೆ ಆ ಥರ ಮಾತಾಡಿದಾರಷ್ಟೇ. ನನಗೆ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನೀವು ಧೈರ್ಯವಾಗಿರಿ. ಏನ್ ಧೈರ್ಯ ತಗೊಳ್ಳೋದು ಸಮರ್ಥ್? ಆ ಹಾರ್ಡ್ ಡಿಸ್ಕ್ ವಿಷಯ ಬಂದಾಗಿಂದ ಇವ್ರ ಬಣ್ಣ ಸ್ವಲ್ಪಗೆ ಬಯಲಾಗ್ತಿದೆ. ಅಯ್ಯೋ ದೇವ್ರೆ, ಇನ್ನು ಆ ಹಾರ್ಡ್ ಡಿಸ್ಕ್ ಅಲ್ಲಿ ಯಾವ್ಯಾವ ತರ ವಿಡಿಯೋಗಳಿದ್ಯೋ ಆ ದೇವ್ರಿಗೆ ಗೊತ್ತು. ಅನ್ಪೂರ್ಣ ಅವ್ರೆ, ಒಂದ್ ವೇಳೆ ಹಾರ್ಡ್ ಡಿಸ್ಕ್ ಸಿಕ್ಕಿದ್ರು ನೀವ್ ನೋಡಕ್ ಹೋಗ್ಬೇಡಿ. ಯಾಕ್ರಿ? ಸ್ಲಿಪ್ ಡಿಸ್ಕ್ ಆಗೋದ್ರೆ ಕಷ್ಟ. ನಾನು ಕಾಲೇಜಲ್ಲಿ ಸಿಂಗಲ್ ಆಗಿರ್ಬೇಕಾದ್ರೆ ಒಂದೇ ಒಂದು ಹುಡುಗಿ ನನ್ನ ಕಡೆ ತಿರುಗಿ ಕೂಡ ನೋಡ್ತಿರ್ಲಿಲ್ಲ. ಈಗ ಮದುವೆ ಆಗಿ 10 ವರ್ಷ ಆಯ್ತು. ಒಬ್ಳಾದ್ಮೇಲೆ ಒಬ್ಳು ಹುಡುಗಿ ಫೋನ್ ಮಾಡ್ತಾರೆ, ಮೀಟ್ ಮಾಡೋಣ ಅಂತ ಕರೀತಾರೆ. ಅದೃಷ್ಟ ಆದ್ರೆ ಇದೆ ಅಲ್ವಾ?